ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ತೊಗೊಂಡು ಬಂದಿರೋಂಥ ವಿಷಯ ಅಂತ ಹೇಳಿದರೆ ಸಿಗ್ನೇಚರ್. ನಮ್ಮ ಸಿಗ್ನೇಚರ್ಗೆ ಹೇಗೆಲ್ಲ ವ್ಯಾಲ್ಯೂ ಬರಬೇಕು ಅನ್ನೋದಕ್ಕೆ ಇಂಪಾರ್ಟೆಂಟ್ ಇರೋದು. ಅಂದರೆ ನಾವೆಲ್ಲ ಕಡೆಯೂ ಸೈನ್ಗಳು ಮಾಡ್ತೀವಿ, ಎಲ್ಲ ಕಡೆಯೂ ಸೈನ್ ಏಕೆ ಎಷ್ಟು ಪ್ರಾಮುಖ್ಯತೆ ಇದೆ ಅಂತ ಹೇಳಿದರೆ, ನಾವೆಲ್ಲ ಯಾವುದೇ ರಿಜಿಸ್ಟ್ರೇಷನ್ ಆಫೀಸ್ ಆಗಿರ್ಬೋದು ಅಥವಾ ಬೇರೆ ಏನೋ ನೀವು ಪರ್ಚೇಸ್ ಮಾಡ್ತಿದ್ದೀರಿ, ನೀವೇನೋ ಏನೋ ಇದು ಏನೋ ವೆಹಿಕಲ್ಸ್ನ ಪರ್ಚೇಸ್ ಮಾಡ್ತಿದ್ದೀರಿ ಅಥವಾ ಬೇರೆ ಎಲ್ಲೇ ಆದರೂ ನಿಮ್ಮ ಸಿಗ್ನೇಚರ್ಗೆ ಒಂದು ವ್ಯಾಲ್ಯೂ ಇರೋಂಥದ್ದು. ಸಿಗ್ನೇಚರ್ಗೆ ವ್ಯಾಲ್ಯೂ ಬಂದರೆ ನಿಮಗೆ ನಿಮ್ಮ ವ್ಯಕ್ತಿತ್ವಕ್ಕೆ ಒಂದು ಬೆಲೆ ಬಂದಂಗೆ, ವ್ಯಕ್ತಿತ್ವಕ್ಕೆ ಒಂದು ಏನು ಇಂಪಾರ್ಟೆನ್ಸ್ ಕೊಟ್ಟ ಹಾಗೆ. ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ A4 ಸೈಜ್ ಶೀಟ್ ತೊಗೊಳ್ಳಿ. ಎಷ್ಟು ಸಾಧ್ಯ ಆದಷ್ಟು ಅಷ್ಟು ಸಲನೂ ಸಿಗ್ನೇಚರ್ ಮಾಡಿ, ಸುಮ್ಮನೆ ಸಿಗ್ನೇಚರ್ ಮಾಡಿ ಇಡಿ. ಇದು ಫ್ರಂಟ್ ಸೈಡು ಮಾಡ್ಬೋದು ಅಥವಾ ಬ್ಯಾಕ್ ಸೈಡ್ ಕೂಡ ಮಾಡ್ಬೋದು. ಸೊ ಎರಡೂ ಸೈಡಲ್ಲೂ ನೀವು ಮಾಡ್ತಾ ಬರ್ಬೋದು. ಅದು ಸೈನ್ ಮಾಡಿ ಇಟ್ಟಿರೋ ಅಂಥ ಶೀಟ್ಸ್ ಇರುತ್ತಲ್ಲ, ಅದನ್ನು ಒಂದು ಸೇಫ್ ಮಾಡಿ, ಅಂದರೆ ಒಂದು ಫೈಲಲ್ಲಿ ಇಡ್ತಾ ಬನ್ನಿ. ಇದನ್ನು 21 ದಿವಸ ಮಾಡ್ಬೋದು, ಇಲ್ಲಾಂದರೆ ನಿಮಗೆ ಅಲ್ಲಿವರೆಗೂ ನಿಮ್ಮ ಹೆಸರಿಗೆ ವ್ಯಾಲ್ಯೂ ಬರುತ್ತೋ ಅಲ್ಲಿವರೆಗೂ ನೀವು ಸಿಗ್ನೇಚರ್ ಮಾಡೋದು ಇಡೋದು ದಿನ ಮಾಡಬೇಕಾದ್ರೆ ದಿನ ಸೈನ್ಗಳು ಮಾಡಿ ದಿನ ಎತ್ತಿಡಬೇಕು. ಇದು ಒಂದು ರುಟೀನ್ ಆಗಬೇಕು ನಿಮಗೆ. ಆವಾಗ ನೋಡಿ ನಿಮಗೆ ಗೊತ್ತಿಲ್ದಂಗೆ ಹೇಗೆ ನಿಮಗೆ ಪ್ರತಿಯೊಂದರಲ್ಲೂ ನಿಮ್ಮ ಪ್ರೊಫೆಷ್ನಲ್ ಗ್ರೋತ್ ಆಗಿರ್ಬೋದು, ನಿಮಗೆ ಪ್ರಮೋಷನ್ಸ್ ಸಿಕ್ಕಿಲ್ಲದೆ ಇರ್ಬೋದು, ಇಂಥದ್ದು ಎಲ್ಲದಕ್ಕೂ ಮತ್ತು ಕಾರ್ಯಗಳು ಬಿಸ್ನೆಸ್ ಮಾಡೋರು ಕೂಡ ಒಳ್ಳೆ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗಬೇಕು ಅಂತ ಹೇಳಿದ್ರೆ ಇದು ಒಂದು ರಿಚುವಲ್. ಇದು ಕೂಡ ಮಾಡೋದ್ರಿಂದ ನಿಮಗೆ ಸಾಧ್ಯ ಆದಷ್ಟು ಒಳ್ಳೆ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗುತ್ತೆ. ಮತ್ತು ಅದಲ್ಲದೆ ನೀವು ಯಾವುದೇ ಕೆಲಸಕ್ಕೆ ಕಾರ್ಯಕ್ಕೆ ಕೈ ಇಟ್ಟರು ಅದರಲ್ಲಿ ನಿಮ್ಮ ಸಿಗ್ನೇಚರ್ ಅನ್ನೋದಕ್ಕೆ ಒಂದು ಒಳ್ಳೆ ವ್ಯಾಲ್ಯೂ ಬರುತ್ತೆ, ರೆಕಗ್ನಿಷನ್ ಬರುತ್ತೆ ಮತ್ತು ಗ್ರೋತ್ ಆಗುತ್ತೆ. ಇದು ಸಿಂಪಲ್ ರೆಮಿಡಿ ಇದೆ, ಎಲ್ಲರೂ ಮಾಡಿ ನೋಡಿ. ಈ ಟೆಸ್ಟೆಡ್ ಆ್ಯಂಡ್ ಟ್ರೈಡ್ ಕೂಡ ನೀವು ಚೆಕ್ ಮಾಡಿ, ಒಂದು ಸಲ ಮಾಡಿಬಿಟ್ಟು ನಮಗೆ ತಿಳಿಸ್ಕೊಡಿ. ಥ್ಯಾಂಕ್ ಯು.